ತುಟಿ ಅಲ್ಸರ್ ಬರಲು ಕಾರಣಗಳು. ತುಟಿ ಅಲ್ಸರ್ ಹಲವು ಕಾರಣಗಳಿಂದ ಉಂಟಾಗುತ್ತದೆ. ವಿಟಮಿನ್ ಕೊರತೆ. ಈ ವಿಟಮಿನ್ ಕೊರತೆಯಿಂದ ಅಲ್ಸರ್ ಹೆಚ್ಚು ಬರುತ್ತದೆ. ವಿಟಮಿನ್ ಬಿ12, ಐರನ್, ಜಿಂಕ್, ಫೋಲಿಕ್ ಆಸಿಡ್ ಪೋಷಕಾಂಶ ಕೊರತೆಯಿಂದ ಬಾಯಿಯ ಚರ್ಮ ದುರ್ಬಲವಾಗುತ್ತದೆ. ಬಾಯಿಗೆ ಗಾಯ. ಕೆಲವೊಮ್ಮೆ ಈ ಕಾರಣಗಳಿಂದ ಅಲ್ಸರ್ ಬರುತ್ತದೆ. ತಪ್ಪಾಗಿ ತುಟಿಯನ್ನು ಕಚ್ಚುವುದು. ಹಲ್ಲಿನ ತುದಿಯಿಂದ ಗಾಯ. ಗಟ್ಟಿಯಾದ ಆಹಾರ ತಿನ್ನುವುದರಿಂದ ತುಟಿ ಹುಣ್ಣು ಕಾಣಿಸಿಕೊಳ್ಳುತ್ತದೆ. ಖಾರ ಮತ್ತು ಹುಳಿಯ ಆಹಾರ. ಹೆಚ್ಚು ಖಾರ, ಹುಳಿ ಅಥವಾ ಮಸಾಲೆಯ ಆಹಾರ ತಿಂದರೆ ಬಾಯಿಯ ಚರ್ಮಕ್ಕೆ ಕಿರಿಕಿರಿ ಉಂಟಾಗಿ ಅಲ್ಸರ್ ಬರುತ್ತದೆ. ಮಾನಸಿಕ ಒತ್ತಡ, ಸ್ಟ್ರೆಸ್ ಅಥವಾ ಹೆಚ್ಚು ಚಿಂತೆ ಇದ್ದರೆ ಅಲ್ಸರ್ ಹೆಚ್ಚು ಕಾಣುತ್ತದೆ. ಹಾರ್ಮೋನ್ ಬದಲಾವಣೆ. ಮಹಿಳೆಯರಲ್ಲಿ ಈ ಸಂದರ್ಭಗಳಲ್ಲಿ ಅಲ್ಸರ್ ಹೆಚ್ಚು ಕಾಣುತ್ತದೆ. ಮಾಸಿಕ ಚಕ್ರ, ಗರ್ಭಧಾರಣೆ, ಹಾರ್ಮೋನ್ ಬದಲಾವಣೆ. ಮನೆಮದ್ದುಗಳು. ತುಟಿ ಅಲ್ಸರ್ ಬೇಗ ಗುಣವಾಗಲು ಕೆಲವು ಸರಳ ಮನೆಮದ್ದುಗಳು ಸಹಾಯ ಮಾಡುತ್ತವೆ. ಉಪ್ಪು ನೀರು ಗಾರ್ಗಲ್. 1 ಗ್ಲಾಸ್ ಬಿಸಿ ನೀರಿನಲ್ಲಿ ಅರ್ಧ ಚಮಚ ಉಪ್ಪು ಹಾಕಿ ಗಾರ್ಗಲ್ ಮಾಡಬೇಕು. ಇದು ಬ್ಯಾಕ್ಟೀರಿಯಾ ಕಡಿಮೆ ಮಾಡುತ್ತದೆ ಮತ್ತು ನೋವು ಕಡಿಮೆ ಮಾಡುತ್ತದೆ. ತೆಂಗಿನ ಎಣ್ಣೆ. ತುಟಿ ಅಲ್ಸರ್ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ಹಚ್ಚಿದರೆ ಉರಿ ಕಡಿಮೆಯಾಗುತ್ತದೆ. ಜೇನು. ಜೇನು ಹಚ್ಚಿದರೆ ಉರಿ ಕಡಿಮೆಯಾಗಿ ಗಾಯ ಬೇಗ ಗುಣವಾಗುತ್ತದೆ. ಬೇಕಿಂಗ್ ಸೋಡಾ ಪೇಸ್ಟ್. ಬೇಕಿಂಗ್ ಸೋಡಾ ಪ್ಲಸ್ ನೀರು ಮಿಶ್ರಣ ಮಾಡಿ ಅಲ್ಸರ್ ಮೇಲೆ ಹಚ್ಚಬಹುದು. ಇದು ನೋವು ಕಡಿಮೆ ಮಾಡುತ್ತದೆ. ತುಳಸಿ ಎಲೆ. 4 ರಿಂದ 5 ತುಳಸಿ ಎಲೆಗಳನ್ನು ಚವಚವನೆ ಮಾಡಿ ನೀರು ಕುಡಿದರೆ ತುಟಿಯ ಹುಣ್ಣು ಗುಣವಾಗಲು ಸಹಾಯ ಮಾಡುತ್ತದೆ. ತಡೆಗಟ್ಟುವ ವಿಧಾನಗಳು. ತುಟಿ ಅಲ್ಸರ್ ಮರುಕಳಿಸದಂತೆ ಕೆಲವು ಅಭ್ಯಾಸಗಳನ್ನು ಪಾಲಿಸಬೇಕು. ಉತ್ತಮ ಬಾಯಿ ಸ್ವಚ್ಛತೆ. ದಿನಕ್ಕೆ 2 ಬಾರಿ ಹಲ್ಲು ತೊಳೆಯಿರಿ. ಮೃದುವಾದ ಬ್ರಷ್ ಬಳಸಿ. ಸಮತೋಲನ ಆಹಾರ. ಈ ಆಹಾರಗಳನ್ನು ಹೆಚ್ಚು ತೆಗೆದುಕೊಳ್ಳಬೇಕು.